ಮಾನ್ಯ ಸಚಿವರು ಈಗಾಗಲೇ ಈ ಸದನದಲ್ಲಿ ಸ್ಪಷ್ಟವಾದಂಥ ಭರವಸೆ ಕೊಟ್ಟಿದ್ದಾರೆ. ನಾವು ವಿಜಯಪುರದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡ್ತಾರೆ. ಸರ್ಕಾರಿ ಅಲ್ಲ, ಪಿಪಿಪಿ ಮಾಡೆಲ್. ಆ ಪಿಪಿಪಿ ಮಾಡೆಲ್, ಆ ಪಿಪಿಪಿ ಮಾಡೆಲ್ದಲ್ಲಿ ಇವತ್ತು ಒಪ್ಕೊಂಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಈ ಪಿಪಿಪಿ ಮಾಡೆಲ್ದಲ್ಲಿ ಏನ್ ಮಾಡ್ತಾ ಇದ್ದೀರಲ್ಲ, ನೀವು ಟೆಂಡರ್ ಕರೆದ್ರೆ ನಾವು ಅದರ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾವು 500 ಕೋಟಿ ಹಾಕ್ಲಿಕ್ಕೆ ಸಿದ್ಧ ಇದೀವಿ. ಮತ್ತೆ ಇನ್ನೊಬ್ರು MP ಪಾಟೀಲ್ ಅದಾರ, ಯಾರು ಮಾಡ್ಲಿ, ಆದ್ರೆ ಒಂದು ಸರ್ಕಾರಿ ಒಂದು ಪಿಪಿಪಿ ಮಾಡೆಲ್ ಕೊಟ್ರಂದ್ರೆ ಆದಷ್ಟು ಬೇಗನೆ ನೀವು ಅದನ್ನ ಕರೆ ಕೊಟ್ರಂದ್ರೆ ನಾವು ಸದಾ ಸಿದ್ಧ ಇದೀವಿ ಅಂತ ಹೇಳಿ. ಅಧ್ಯಕ್ಷರೇ, ಇದು ಪಿಪಿಪಿ ಮಾಡೆಲ್ ಅಲ್ಲಿ ನಾವು ಟೆಂಡರ್ ಕರೆದೇ ಮಾಡ್ತೀವಿ, ಡೈರೆಕ್ಟ್ ಆಗಿ ಯಾರಿಗೂ ಇಂಟ್ರೆಸ್ಟ್ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ನಾವು ಪಾರದರ್ಶಕತೆಯಲ್ಲಿ 100% ನಾವು ಟೆಂಡರ್ ಕರೆದ್ ಮಾಡ್ತೀವಿ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಇಟ್ ಇಸ್ ಅನ್ ಓಪನ್ ಟೆಂಡರ್, ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್. ಬೇಕಿದ್ರೆ ಪ್ರೈವೇಟ್ ಮಾಡಕ್ ರೆಡಿ ಇದ್ರೆ ನಾವು ಅದಕ್ಕೂ ಸಹಕಾರ ಕೊಡಕ್ ರೆಡಿ ಇದೀವಿ ಅಂತ ಹೇಳಿದೀನಿ ಅವ್ರಿಗೆ ನಾನು ಪರ್ಸನಲಿ ಆಗ್ಲೇನೆ. ಒಂದೆರಡು ಸಲ ನಾನು ಭೇಟಿ ಆದಾಗ ಬಹಳ ಸಕಾರಾತ್ಮಕವಾಗಿ ನೀವು ಖಾಸಗಿ ಮಾಡ್ತಿದ್ರು ಬೆಂಬಲ ಕೊಡ್ತೀವಿ, ಇದ್ರಾಗ ಏನೋ ರಾಜಕೀಯದು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಹೃದಯಪೂರ್ವಕ ಆದಂತ ಧನ್ಯವಾದ.